ಸರ್ ನಮಸ್ತೆ. ನಮಸ್ತೆ ಸರ್ ಗೋವಾಕ್ ಬಂದಿದ್ರಿ ಏನಕ್ಕೆ? ಓ ಇವತ್ತೊಂದು ಕಂಪನಿಯ ಕೋರ್ ಮೀಟಿಂಗ್ ಇತ್ತು. ಹಾ ಸರ್. ಹಂಗಾಗಿ ಬಂದಿದ್ದೀವಿ. ಹಾ ಸರ್. ಒಳ್ಳೆ ಎಕ್ಸಿಬಿಷನ್, ಪ್ಲಾನಿಂಗ್, ಹಾ ಸರ್. ಬಿಸ್ನೆಸ್ ಇಂಪ್ಲಿಮೆಂಟ್ ಬಗ್ಗೆ ಹಾ ಸರ್. ಕರ್ನಾಟಕದಿಂದ ಬಂದಿರೋಂಥದ್ದು. ಹಾ ಸರ್. ಎಂಜಾಯ್ಮೆಂಟ್ ಜೊತೆಗೆ ಹಾ ಸರ್. ನಾವೊಂದು ವಿತ್ MD ಕೂಡ ಇದಾರೆ. ಹಾ ಸರ್. ಅನ್ಎಕ್ಸ್ಪೆಕ್ಟೆಡ್ ಬಂದಿಲ್ಲ, ಹಾ ಸರ್. ಬಟ್ ನಮ್ಮನ್ನ ಎಂಜಾಯ್ ಮಾಡಕ್ ಬಿಟ್ಟಿದ್ದಾರೆ. ಹಾ ಸರ್. ಟೈಮು ಕೂಡ ಈಗ 9:50ಗೆ ಸ್ಟಾರ್ಟ್ ಆಗುತ್ತೆ ಒಂದು ಕೋರ್ ಮೀಟಿಂಗ್. ಹಾ ಸರ್. ಆಲ್ರೆಡಿ 2-3 ಡಿಸ್ಕಷನ್ ನಡೆದಿದ್ದಾವೆ. ಹಾ ಸರ್. ಫೈನಲ್ ಆಗಿ ನಡೀತದೆ. ಒಳ್ಳೆ ಆಫರ್ ಮತ್ತೆ ಒಂದು ಡೆವಲಪ್ಮೆಂಟ್ ಬಗ್ಗೆ ಬೆಳವಣಿಗೆ ಮಾಡೋದಕ್ಕೆ ಹಾ ಸರ್. ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಒಂದು ರೆಸಾರ್ಟ್ ಅನ್ನ ಬುಕ್ ಮಾಡಿ ಹಾ ಸರ್. ಎಂಜಾಯ್ಮೆಂಟ್ ಜೊತೆಗೆ ಹಾ ಸರ್. ಪ್ಲಾನಿಂಗ್ ಮಾಡಿದೆ ನಮ್ಮ ಕಂಪ್ನಿ. ಅದ್ರ ಜೊತೆಗೆ ಸರ್ ನೀವು ಕರ್ನಾಟಕದಲ್ಲಿ ಮಾಡ್ಬೋದಾಗಿತ್ತಲ್ಲ, ಇಲ್ಲಿ ಯಾಕೆ ಬಂದಿರಿ ಗೋವಾಕ್ಕೆ? ಇಲ್ಲ, ಆಕ್ಚುಲಿ ಏನಂತಂದ್ರೆ ಒಂದು ಕೋರು ಅಂತಂದಾಗ ಅದ್ರದ್ದೇ ಆದ ಒಂದು ಡಿಗ್ನಿಟಿ ಇರುತ್ತೆ. ಹಾ ಸರ್. ಸೊ ಆ ಡಿಗ್ನಿಟಿ ಕಂಪನಿ ಮೇಂಟೈನ್ ಮಾಡ್ತಾ ಇದೆ. ಹಾ ಸರ್. ಹಂಗಾಗಿ ವಿತ್ತು ಏನೇ ಕೆಲಸ ಹೇಳಿದ್ರು ಸ್ಟ್ರಿಕ್ಟ್ ಆಗಿ ನೀನ್ ಇದನ್ನೇ ಮಾಡಪ್ಪ ಅಂತ ಹೇಳ್ತಾ ಇಲ್ಲ. ಎಸ್ ಸರ್. ಒಂದು ಸ್ವಲ್ಪ ಎಂಜಾಯ್ಮೆಂಟ್ ಕೊಟ್ಟು ಖುಷಿಯಿಂದ ಹಾ ಸರ್. ಸಮಾಧಾನವಾಗಿ ಹಾ ಸರ್. ಹೀಗೆ ಮಾಡಿದ್ರೆ ಹೀಗಾಗುತ್ತೆ ಅನ್ನೋದಕ್ಕೆ. ಸೊ ಇಂಥ ಎಂಜಾಯ್ಮೆಂಟ್ ಕೊಟ್ಟು ಜೊತೆಗೆ ಎಂಜಾಯ್ಮೆಂಟ್ ವಿತ್ ಕೆಲಸ ಇರೋದ್ರಿಂದ ಹಾ ಸರ್. ತುಂಬಾ ಆಕ್ಟಿವ್ ಆಗಿ ಕೆಲಸ ಮಾಡ್ತಾರೆ ಎಲ್ಲರೂ. ಹೌದ್ರಾ? ಹಾಗಾಗಿ ಆ ಉದ್ದೇಶದಿಂದ ಏನಾಗುತ್ತೆ ಅಂದ್ರೆ ಹಾ ಸರ್. ಹೊರಗಡೆ ಎಲ್ಲ ಕರ್ಕೊಂಡು ಬರ್ತಾ ಹಾ ಸರ್. ಒಳ್ಳೆ ಇದನ್ನ ಮಾಡಿಸ್ತಾ ಇದೆ company. ಸರ್ ಅದ್ರ ಜೊತೆಗೆ ನಿಮ್ಮಲ್ಲಿ ಕೆಲಸ ಮಾಡಿದ್ರೆ ನಮ್ಗೆ ಏನೇನು ಸಿಗ್ತದ? ನಿಮ್ಮ ಕಂಪ್ನಿಯಲ್ಲಿ ಕೆಲಸ ಮಾಡಂತ ಏನು ಜನಗಳಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ಸರ್? ಏನ್ ಸಿಗ್ಬೋದು ಅವ್ರ ಜೀವನಕ್ಕೆ? ಇವತ್ತು ಆಕ್ಚುಲಿ ಏನಾಗ್ತಾ ಇದೆ ಅಂತಂದ್ರೆ ನಾವು ಎಲ್ಲದಕ್ಕಿಂತ ಮೇನ್ ಆಗಿ ಮಣ್ಣನ್ನು ಉಳಿಸಬೇಕಾಗೈತಿ. ಎಸ್ ಸರ್. ಸೊ ಮಣ್ಣಲ್ಲಿ ನ್ಯೂಟ್ರಿಯೆಂಟ್ಗಳು ಕಡಿಮೆ ಆಗಿದಾವು, ಎಲ್ಲ ಕಡಿಮೆ ಆಗಿದಾವು. ಹಾ ಸರ್. ಸೊ ಹಂಗಾಗಿ ಇವತ್ತು ಏನೇ ಸಮಸ್ಯೆ ಬರ್ತಾ ಇದ್ರು ಫುಡ್ ಇಂದ ಬರ್ತಾ ಇದೆ. ಸೊ ಹಂಗಾಗಿ ಫುಡ್ ಒಂದು ಒಳ್ಳೆ ಕ್ವಾಲಿಟಿ ಬರ್ಬೇಕಂದ್ರೆ ಮಣ್ಣು ಚೆನ್ನಾಗಿರ್ಬೇಕಾಗುತ್ತೆ. ಹಂಗಾಗಿ ಸಾವಯವ ಆರ್ಗ್ಯಾನಿಕ್ ಅಲ್ಲಿ ನಮ್ಮ ಕಂಪನಿ ಮುಂದುವರಿತಾ ಇರೋದ್ರಿಂದ ಒಳ್ಳೆ ಒಂದು ಬೆಳೆನ ಬೆಳೆದ್ರೆ ವಿತ್ ನ್ಯೂಟ್ರಿಷಿಯಸ್ ಫುಡ್ ಎಲ್ಲರಿಗೂ ಕೂಡ ಚೆನ್ನಾಗುತ್ತೆ. ಹೌದ್ರಾ? ಇಲ್ಲಿ ಕೆಲಸ ಮಾಡೋಂತರಿಗೆ ಒಂದು ಜೀವನ ಸಿಗ್ಬೋದಾ ಸರ್ ನಿಮ್ ಕಂಪನಿನಲ್ಲಿ? ಖಂಡಿತ ಆಗುತ್ತೆ. ಇದು ಯಾಕೆಂದ್ರೆ ಇದೊಂದು ನೆಟ್ವರ್ಕ್ ಸಿಸ್ಟಮ್ ಆಗಿರೋದ್ರಿಂದ ಯಾರ್ಯಾರಿಗೆ ಜಾಬ್ ಇಲ್ವೋ ಅವ್ರು ಬೇಕಾದ್ರೆ ನಮ್ಮ ಕಂಪನಿನ ಆಯ್ಕೆ ಮಾಡ್ಕೋಬಹುದು. ಒಳ್ಳೆ ಒಂದು ಜಾಬ್ ಮತ್ತೆ ವಿತ್ ಖುಷಿ ಜೊತೆಗೆ ಎಂಜಾಯ್ಮೆಂಟ್ ಜೊತೆಗೆ ಒಂದು ಎಂಜಾಯ್ಮೆಂಟ್ ಜೊತೆಗೆ ಏನಾಗುತ್ತೆ ಅಂತಂದ್ರೆ ಕೆಲಸನೂ ಮಾಡ್ಬೋದು. ಒಂದು ತುಂಬಾ ಜನಕ್ಕೆ ನಿರುದ್ಯೋಗ ಅನ್ನೋದಿದೆ ಇವತ್ತು. ಅದನ್ನ ಹೋಗ್ಲಾಡ್ಸಕ ಮೊದಲನೇ ಹೆಜ್ಜೆ ಇಟ್ಟಿದೆ. ಇಲ್ಲಿ ಒಂದು ಜಾಬ್ ಅಪಾರ್ಚುನಿಟಿ ಕೊಟ್ಟಿದೆ. ಕಮಿಷನ್ ಬೇಸ್ ಮಾಡ್ತಾರ ಮಾಡ್ಬೋದು. ರೈತರಿಗೂ ಅಪಾರ್ಚುನಿಟಿ ಇದೆ. ಯಾರ್ಯಾರಿಗೆ ಕೆಲಸ ಇಲ್ಲ ಅವರಿಗೂ ಕೂಡ ಒಂದು ಅಪಾರ್ಚುನಿಟಿ ಇದೆ. ಅದೇ ಕಾರಣಕ್ಕೋಸ್ಕರ ಇಂಪ್ಲಿಮೆಂಟೇಷನ್ ಹೆಂಗ್ ಮಾಡೋದು ಅಂತದ್ದು ಈ ಒಂದು ಕೋರ್ ಮೀಟಿಂಗ್ ಅನ್ನ ಇಟ್ಕೊಂಡಿದ್ದಾರೆ. ಸೊ ದೊಡ್ಡ ಇಂಪ್ಲಿಮೆಂಟ್ ಅಂತೂ ಆಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಹಿಸ್ಟ್ರಿ ಕ್ರಿಯೇಟ್ ಮಾಡುತ್ತೆ. ಜೈ ಊರ್ವಿ. ಜೈ ಊರ್ವಿ ಸರ್. ಅದ್ರ ಜೊತೆಗೆ ಸರ್ ಏನಂದ್ರೆ ಈಗ ನೀವೇನ್ ಹೇಳಿದ್ರಲ್ಲ, ನಿಮ್ಮ ಕಂಪ್ನಿ ಬಗ್ಗೆ ಇನ್ನೊಂದೆರಡು ಮಾತು ಬೇಕಾಗಿದೆ. ಜನಗಳ ಎಕ್ಸೆಪ್ಟೇಷನ್ ಇದೆ. ಅದಕ್ಕೆ ನಿಮ್ ಕಂಪ್ನಿ ಏನ್ ಮಾಡ್ಬೋದು? ನೀವು ನಿಮ್ ಕಂಪ್ನಿ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ಸರ್? ನಾರ್ಮಲ್ ಆಗಿ ನೆಟ್ವರ್ಕ್ ಅಂತ ಅಂದಾಗ ತುಂಬಾ ಕಂಪನಿಗಳಿದಾವೆ. ಎಸ್ ಸರ್. ಸೊ ಏನಾಗ್ತಾ ಇದೆ, ಒಂದು ದೊಡ್ಡದಾಗಿ ಅಚೀವ್ ಮಾಡಿ ದುಡ್ಡು ತಗೊಳ್ಳಿ ಅಂತಂದ್ರೆ ನ್ಯಾಯಯುತವಾಗಿ ಕಮಿಷನ್ ಅನ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದೆ. ಸಣ್ಣ ಮೊದಲೇ ಯಾರೇ ಬಂದ್ರು ಕೂಡ ಮೊದಲನೇ ಹಂತದಲ್ಲಿ ಅವರು ಬದುಕಷ್ಟು ಇನ್ಕಮ್ ಇದೆ. ಸೊ ಹಾಗಾಗಿ ಒಂದು ಇಲ್ಲಿ ಜಾಬ್ ಅಪಾರ್ಚುನಿಟಿ ಪ್ಲಸ್ ನೆಟ್ವರ್ಕ್ ತರ ಮಾಡ್ತಾರ, ಅದನ್ನು ಮಾಡಬಹುದು. ಸೊ ಏನ್ ರೈತರುಗಳು ಏನ್ ಇರ್ತಾರಲ್ಲ, ರೈತರು ಕೂಡ ಇಲ್ಲಿ ಉದ್ಯೋಗನ ಸೃಷ್ಟಿ ಮಾಡ್ಕೋಬಹುದು. ಒಂದು ಅಮೇಜಿಂಗ್ ಸಿಸ್ಟಮ್ ಮಾತ್ರ ಇದು. ಬೇರೆದ ಕಂಪ್ಯಾರಿಸನ್ ಮಾಡಿದ್ರೆ ಎಲ್ಲರೂ ಒಂದೇ ಸಿಸ್ಟಮ್ ಅಲ್ಲಿ ಹೋಗ್ತಾ ಇದಾರೆ. ನಮ್ದಲ್ಲಿ ಜಾಬ್ ಅಪಾರ್ಚುನಿಟಿ ಸ್ಯಾಲರಿ ಬೇಸ್ ಸಮೇತನೂ ಇದೆ. 10,000ದಿಂದ ಹಿಡಿದು 1 ಲಕ್ಷ ಅಥವಾ 2 ಲಕ್ಷ ತನಕನೂ ಬೇಕಾದ್ರೂ ಜಾಬ್ ಅನ್ನ ತಗೋಬಹುದು. ಆ ತರ ಒಂದು ಅದ್ಭುತವಾದ ಒಂದು ಅವಕಾಶನ ಕಂಪನಿ ಕೊಟ್ಟಿದೆ. ಮುಂದಿನ ದಿನಗಳಲ್ಲಿ ದೊಡ್ಡ ಹಿಸ್ಟ್ರಿ ಅಂತೂ ಸೃಷ್ಟಿ ಮಾಡುತ್ತೆ. ಒಂದು ನಾವು ಈ ಒಂದು ಕಂಪನಿಯಲ್ಲಿ ಮಾಡ್ತಾ ಇರೋದಕ್ಕೆ ತುಂಬಾ ಖುಷಿನೂ ಇದೆ, ತುಂಬಾ ಎಕ್ಸೈಟೆಡ್ ಇದ್ದೀವಿ. ಆ ಸಾಧನೆ ಆಗೇ ಆಗುತ್ತೆ. ಥ್ಯಾಂಕ್ ಯು. ಜೈ ಊರ್ವಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಗುಡ್ ಮಾರ್ನಿಂಗ್ ಮಲ್ಲಿಕಾರ್ಜುನ್. ಗುಡ್ ಮಾರ್ನಿಂಗ್ ಸರ್. ಬಂದು ಬಹಳ ಎಂಜಾಯ್ ಮಾಡ್ತಾ ಇದೀರಿ ಅನ್ಸುತ್ತೆ. ತುಂಬಾ ಅದ್ಭುತವಾಗಿ ಎಂಜಾಯ್ ಮಾಡ್ತಾ ಇದೀವಿ. ನಮ್ಮ MD ಸರ್ ತುಂಬಾ ಎಲ್ಲ ಕಡೆ ಕರ್ಕೊಂಡು ಹೋಗಿ ಎಂಜಾಯ್ ಮಾಡ್ತಾ ಇದಾರೆ. ಇವತ್ತು ಸಮುದ್ರದ ದಂಡಿಗೆ ಬಂದಿದ್ದೀವಿ. ಸಮುದ್ರ ತೀರದಲ್ಲಿ ಸ್ನಾನ ಮಾಡ್ತಾ ಇದ್ದೀವಿ ಸರ್. ಓಕೆ, ನೀವು ಲಿಮಿಟೆಡ್ ಜನ ಬಂದಿದ್ದೀರಿ, ಯಾಕೆ? ನಾವಿದು ಆ್ಯಕ್ಚುಲಿ ಒಂದು ಆಫರ್ ಮೇಕಿಂಗ್ ಕಂಪ್ನಿಗೆ ಅಷ್ಟೇ ಬಂದಿದ್ದೀವಿ. ಅಂದರೆ ಕೋರ್ ಟೀಮ್ ಸದಸ್ಯರು ಮಾತ್ರ ಬಂದಿದ್ದೀವಿ ಸರ್. ನೆಕ್ಸ್ಟ್ ಇಲ್ಲಿ ನಮ್ಮ ಕರ್ನಾಟಕ ಟೀಮ್ಗೆ ಒಳ್ಳೆ ಆಫರ್ನ ಕ್ರಿಯೇಟ್ ಮಾಡ್ಬೇಕಂತೇಳಿ ಇಲ್ಲಿ ಬಂದಿದ್ದೀವಿ ಸರ್.
ಓಕೆ ಓಕೆ, ಒಳ್ಳೆ ಖುಷಿ ವಿಚಾರ. ಅಂದ್ರೆ ಪ್ಲಾನಿಂಗ್ ನಡೀತಾ ಇದೆ ಅಂತ ಆಯ್ತು. ಎಸ್ ಸರ್, ತುಂಬಾ ಅದ್ಭುತವಾದಂತ ಪ್ಲಾನಿಂಗ್ ನಡೀತಾ ಇದೆ. ಎಲ್ಲ ಡಿಸ್ಟ್ರಿಬ್ಯೂಟರ್ಗಳಿಗೂ ಎಲ್ಲ ಅಡ್ವೈಸರ್ಗಳಿಗೂ ಕೂಡ ಒಂದು ಅದ್ಭುತ ಆಫರ್ಗಳ ಘೋಷಣೆ ಮಾಡಕ್ಕೆ ನಾವು ಇಲ್ಲಿ ಬಂದಿದ್ದೀವಿ. ಅಂದ್ರೆ ಇದೊಂದು ಸಣ್ಣದು ಮಾಡೋದಕ್ಕೆ ನೀವು ಕರ್ನಾಟಕ ಬಿಟ್ಟು ಗೋವಾ ರಾಜ್ಯಕ್ಕೆ ಬರ್ಬೇಕಿತ್ತ? ಯಾಕಂದ್ರೆ ನಮ್ಮ ಕಂಪ್ನಿ ಅದ್ಭುತವಾದಂತ ಕಂಪ್ನಿ ಸರ್, ಎಲ್ಲ ಕಡೆಗಳು ಎಲ್ಲ ರಾಜ್ಯಗಳಲ್ಲಿ ಕೂಡ ಇರ್ತದೆ. ಆ ಒಂದು ಎಲ್ಲ ರಾಜ್ಯಗಳಲ್ಲಿ ಡಿಸ್ಪ್ಲೇ ಆಗ್ಲಂತಂದೇಳಿ ನಾವು ಅಂತರ್ರಾಜ್ಯದಲ್ಲಿ ಬಂದು ಇವತ್ತ ಪ್ಲಾನಿಂಗ್ ಕಮಿಟಿ ಮಾಡ್ತೀವಿ. ಓಕೆ, ಗುಡ್ ಗುಡ್ ಗುಡ್. ಒಂದು ದೊಡ್ಡ ಶೋಪ್ ಕೂಡ ಕೊಡ್ತಾ ಇದೀರಿ ಅನ್ಸುತ್ತೆ ನೀವು. ಎಸ್ ಸರ್, ಹೌದು. ಒಂದು ಹಿಸ್ಟ್ರಿ ರೆಡಿ ಮಾಡೋದಕ್ಕೂ ರೆಡಿ ಇದೀರಿ. ಎಸ್ ಸರ್, ಹೌದು. ತುಂಬಾ ಶಾರ್ಟ್ ಟೈಮಲ್ಲಿ ನಮ್ಮ ಕಂಪ್ನಿ ಅದ್ಭುತವಾದಂಥ ಒಂದು ಗ್ರೋತಿಂಗ್ ಅನ್ನು ಕಂಡಿರ್ತಕ್ಕಂಥದ್ದು. ಯಾಕಂದ್ರೆ ನಮ್ಮ ಕಂಪ್ನಿ ಪ್ರಾಡಕ್ಟ್ ಆಗಿರ್ತಾವ, ವರ್ಕಿಂಗ್ ಪ್ಲಾನು ಹಂಗೆ ಇದೆ. ಆ ಥರ ಇರೋದ್ರಿಂದ ನಾವು ಇವತ್ತು ಇಂಟರ್ನ್ಯಾಷನಲ್ ಬೇರೆ ರಾಜ್ಯದಲ್ಲಿ ಬಂದು ಪ್ಲಾನಿಂಗ್ ಮಾಡ್ತಾ ಇದ್ದೀವಿ. ಓಕೆ, ವಿತ್ ಎಂಜಾಯ್ಮೆಂಟ್ ಜೊತೆಗೆ ನೀವು ಒಂದು ಪ್ಲಾನಿಂಗ್ ಅನ್ನು ಮಾಡ್ತಾ ಇದೀರಿ ಅಂತ ಆಯ್ತು. ಎಸ್ ಸರ್, ಹೌದ್ರಿ. ಓಕೆ, ಅಂದ್ರೆ ನೀವೇ ಧನ್ಯರು ಬಿಡಿ. ಎಸ್ ಸರ್, ಎಸ್ ಸರ್. ನಮ್ಮ ಊರಿಗೆ ಬರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ತುಂಬಾ ಧನ್ಯರಾಗಿರ್ತಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್. ಅವ್ರ ಜೀವನಗಳು ಕೂಡ ತುಂಬಾ ಉಜ್ವಲ ಆಗಿರ್ತವೆ. ಯಾರೇ ಬಂದರೂ ಧೈರ್ಯವಾಗಿ ನಮ್ಮ ಊರ್ವಿ ಕಂಪ್ನಿನಲ್ಲಿ ಬಂದು ಕೆಲಸ ಮಾಡ್ಬೋದು. ಕೆಲಸ ಮಾಡಿದಪ್ಪ ಅವ್ರ ಬದುಕು ಕೂಡ ತುಂಬಾ ಹಸನ ಆಗ್ತದೆ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್. ಓಕೆ ಓಕೆ, ಅದ್ಭುತವಾದ 4 ಮಾತುಗಳನ್ನು ಆಡಿದಿರಿ ನಿಮ್ಮ ಕಂಪ್ನಿ ಬಗ್ಗೆ. ಹೀಗೆ ಗ್ರೋತ್ ಆಗಲಿ, ದೊಡ್ಡ ಮಟ್ಟದಲ್ಲಿ ಬೆಳೀಲಿ, ನೂರಾರು ಜನನ ಕರ್ಕೊಬಂದು ಎಂಜಾಯ್ ಮಾಡಿಸಿ ಅಂತ ಹೇಳ್ತಾ ನಾನು ಇದನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಕೊನೆಯದಾಗಿ ಏನು ಹೇಳ್ತೀರಿ ಸರ್? ನಮ್ಮ ಊರ್ವಿ ಕಂಪ್ನಿ ಅದ್ಭುತವಾಗಿರ್ತದೆ. ಎಲ್ಲರೂ ಬಂದು ಕೆಲಸ ಮಾಡ್ರಿ, ನಿಮ್ಮ ಜೀವನ ಕಟ್ಕೊಳ್ರಿ. ಅದ್ಭುತವಾದಂಥ ಕಂಪ್ನಿ ಒಳಗೆ ನಿಮ್ಮ ಜೀವನ ರೂಪಿಸ್ಕೊಳ್ರಿ ಅಂತ ಹೇಳ್ತಾ ಜೈ ಊರ್ವಿ. ಥ್ಯಾಂಕ್ ಯು.